ಒಂದು ಭಾಳ ಆಳವಾದ ಪ್ರಶ್ನೆ ನಮ್ಮ ಜೀವನದಲ್ಲಿ ಬಂತು. ಆ ಥರ ತುಂಬ ಜನಕ್ಕೆ ಬರುತ್ತೆ, ಬಟ್ ಅದನ್ನು ಇನ್ವೆಸ್ಟಿಗೇಟ್ ಮಾಡಿಕೊಂಡು ಹೋಗಬೇಕು, ಎನ್ಕ್ವೈರಿ ಮಾಡಬೇಕಾಗತ್ತೆ. ನನಗೆ ಬಂತು, ಡಾಕ್ಟರ್ಸೇ ಮೆಡಿಕಲ್ ಫೀಲ್ಡ್ನಲ್ಲಿ ಏನೋ ಒಂದು ಕಂಡುಹಿಡಿತಾನೇ ಇರ್ತಾರೆ, ಒಂದು ಔಷಧಿ ಕಂಡುಹಿಡಿತಾನೇ ಇರ್ತಾರೆ, ಹೊಸದು ಬರ್ತಾನೆ ಇರುತ್ತೆ ಪೇಪರ್ನಲ್ಲಿ. ಸೈನ್ಸ್ ತೊಗೊಳ್ಳಿ, ಅಲ್ಲೂ ಅಷ್ಟೇ ಹೊಸದೇನೋ ಮಾಡ್ತಿರ್ತಾರೆ. ಇಂಜಿನಿಯರ್ಸು ಹೊಸದೇನೋ ಮಾಡ್ತಿರ್ತಾರೆ, ಎಲ್ಲರೂ ಏನೋ ಒಂದು ಕಂಡುಹಿಡಿತಾ ಇದ್ದಾರೆ. ನನಗನ್ನಿಸ್ತು, ದೇವಸ್ಥಾನ, ಪೂಜೆ ಪುರಸ್ಕಾರಗಳು ನಡೆಯೋ ಜಾಗ, ಸ್ಪಿರಿಚುಯಾಲಿಟಿ ಅಂತೀವಿ. ಇಲ್ಲಿ ಪೊಲಿಟಿಕ್ಸ್ನಲ್ಲೂ ಅಷ್ಟೇ ಹೊಸ ಹೊಸ ರೂಲು ಹೊಸದು ಬರ್ತಿದೆ. ಇಲ್ಲಿ ಸ್ಪಿರಿಚುಯಾಲಿಟಿನಲ್ಲಿ ಏನು ದೇವಸ್ಥಾನ ಏನು ಕಂಡುಹಿಡಿತಾ ಇದೆ? ನಾವು ಎಲ್ಲ ಸ್ಪಿರಿಚುಯಾಲಿಟಿ ಅಂದಾಗ ಎಲ್ಲರಿಗೂ ಬರೋದು ದೇವಸ್ಥಾನಗಳಲ್ಲಿ ಏನು ನಡೀತಾ ಇದೆ, ಆಶ್ರಮಗಳಲ್ಲಿ ಏನು ನಡೀತಾ ಇದೆ, ಏನು ಕಂಡುಹಿಡಿತಾ ಇದ್ದೀವಿ ನಾವು ಅಂತ ಇದೊಂದು ಪ್ರಶ್ನೆ ಇತ್ತು. ನನಗೆ ಇವಾಗ ಗೊತ್ತಾಯಿತು, ಹೌದು ಇದು ಅವಶ್ಯಕತೆ ಇದೆ. ಇಲ್ಲೂ ಕೂಡ ಒಂದು ರಿಸರ್ಚ್ ಆಗ್ತಾ ಇದೆ. ರಿಸರ್ಚ್ ಮಾಡಬೇಕು. ನಾವು ಬರೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದಲ್ಲ, ರೂಢಿಯಲ್ಲ, ಸುಮ್ಮನೆ ಎಲ್ಲರೂ ಹೋಗ್ತಾರೆ ನಾವು ಹೋಗೋದಲ್ಲ, ಇದನ್ನು ಅಭ್ಯಾಸ ಮಾಡ್ಕೊಳ್ಳೋದಲ್ಲ. ಇಲ್ಲಿ ನಮ್ಮನ್ನು ನಾವು ಕಂಡುಕೊಳ್ಳೋಕೆ ಹೋಗ್ತೀವಿ. ಇದೊಂದು ಸೈಂಟಿಫಿಕ್ ಲ್ಯಾಬ್ರೇಟರಿ ಇದ್ದ ಹಾಗೆ. ನಾನು ಸ್ಪಿರಿಚುಯಾಲಿಟಿನಲ್ಲಿ ನಮ್ಮನ್ನು ಕಂಡುಕೊಳ್ಬೇಕಾಗತ್ತೆ. ಇದು ನಮ್ಮ ಇಂಡಿಯಾ ದೇಶದಲ್ಲಿ ಋಷಿಗಳು ಕಂಡುಕೊಂಡಿರೋದು. ಬೇರೆ ಎಲ್ಲ ದೇಶ ಎಲ್ಲವನ್ನೂ ಕಂಡುಕೊಳ್ತಾ ಬಂತು. ಡಿಸ್ಕವರಿ ನಡೀತಾನೆ ಇದೆ, ಇವತ್ತು ನಡೀತಾ ಇದೆ ಇನ್ವೆನ್ಷನ್. ಆದರೆ ನಾವು ಮೊಟ್ಟ ಮೊದಲು ನಾವು ಸ್ಪಿರಿಚುಯಾಲಿಟಿನಲ್ಲಿ ನಮ್ಮನ್ನು ನಾವು ಕಂಡುಕೊಳ್ಳೋದು, ಎಲ್ಲದರಿಂದ ಬಿಡುಗಡೆ ಆಗೋದು, ಇದೆಲ್ಲ ನಾವು ಕಂಡುಕೊಂಡು ಬಿಟ್ಟಿದ್ದೀವಿ. ಅದು ಎಲ್ಲರಿಗೂ ಕಣ್ಣಿದೆ ಇಂಡಿಯಾ ಮೇಲೆ. ಇವಾಗ ಯಾರೂ ಕಾಣದೇ ಇರೋದು, ಯಾರೂ ಕಂಡುಕೊಳ್ಳದೇ ಇರೋದನ್ನು ನಮ್ಮ ಇಂಡಿಯಾ ಕಂಡುಕೊಂಡಿರೋದ್ರಿಂದ ಇದ್ರ ಮೇಲೆ ಕಂಡಿದೆ. ನಾವು ನಮ್ಮ ದೇಶದಲ್ಲಿ ಇಲ್ಲೇ ಜನಿತವಾಗಿರುವ ಜ್ಞಾನವನ್ನು ಬಿಡಬಾರ್ದು. ನಮ್ಮನ್ನು ನಾವು ಕಂಡುಕೊಳ್ಬೇಕು. ಎಲ್ಲರನ್ನೂ ಕೂಡ ಅರ್ಥ ಮಾಡ್ಕೊಳ್ಬೋದು ಆವಾಗ.